ಮಾತೆ ಮರಿಯಮ್ಮರವರಲ್ಲಿ ಪ್ರಿಯ ಭಕ್ತಾದಿಗಳೇ, ತಮಗೆಲ್ಲರಿಗೂ ಮಾತೆ ಮರಿಯಳ ಹಬ್ಬದ ಶುಭಾಶಯಗಳು. ಇಂದು ಮಾತೆ ಮರಿಯಳ ಈ ಜಯಂತಿಯ ಹಬ್ಬ ಕೇವಲ ಒಂದು ಆಚರಣೆಯಾಗಿ ಉಳಿದಿಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗ, ಒಂದು ಅಂಶವಾಗಿ ಹೊರಹೊಮ್ಮಿದೆ. ಪ್ರತ್ಯೇಕವಾಗಿ ಕೊಂಕಣಿ ಕಥೋಲಿಕ್ ಸಮುದಾಯಕ್ಕೆ ಈ ಹಬ್ಬವು ಒಂದು ಸಡಗರ, ಒಂದು ವಿಜೃಂಭಣೆಯ ಹಬ್ಬವಾಗಿದೆ. ಏಕೆಂದರೆ ಈ ಹಬ್ಬದ ಜೊತೆಗೆ ದೇವರು ಈ ಭೂಮಿಯ ಮೂಲಕ ನೀಡಿದ ಫಲ ಪುಷ್ಪಗಳ ಒಂದು ಆಚರಣೆಯೂ ಆಗಿದೆ, ಸಡಗರವೂ ಆಗಿದೆ. ಕೊಂಕಣಿ ಭಾಷೆಯಲ್ಲಿ ಕರೆಯುವ ಹಾಗೆ ಮೊಂತಿ ಫೆಸ್ಟ್, ಮರಿಯಮ್ಮನವರ ಹಬ್ಬ. ಈ ಹಬ್ಬವು ಒಂದು ಕುಟುಂಬದ ಹಬ್ಬವಾಗಿ ಪರಿವರ್ತನೆಗೊಂಡು ಎಲ್ಲ ಕುಟುಂಬವನ್ನ ಒಂದು ಭಾಗವಾಗಿ, ಒಂದು ಅಂಶವಾಗಿ ಒಂದುಗೂಡಿಸುವ ಈ ಹಬ್ಬವೂ ಆಗಿದೆ. ತದನಂತರ ಮಂಗಳೂರಿಗೆ ಅಥವಾ ಕೆನರಕ್ಕೆ ಬಂದಂತಹ ಪೋರ್ಚುಗೀಸ್ ಮಿಷನರಿಗಳು ಫಲ ಪುಷ್ಪಗಳ ಮುಖಾಂತರ ಈ ಮರಿಯಮ್ಮನವರ ಜಯಂತಿಯ ಹಬ್ಬವನ್ನ ಆಚರಿಸುವುದರ ಮುಖಾಂತರ ಈ ಹಬ್ಬಕ್ಕೆ ಒಂದು ಹೊಸ ಸೊಬಗನ್ನ ನೀಡುತ್ತಾರೆ. ಮಂಗಳೂರಿನ ಫರಂಗಿಪೇಟ್ ಮೌಂಟೆ ಮೊರಿಯಾನೋ ಕಪುಜಿನ್ ಗುರುಗಳ ಈ ಆಶ್ರಮದಲ್ಲಿ ಅಥವಾ ಚರ್ಚಿನಲ್ಲಿ ಈ ಹಬ್ಬದ 9 ದಿನಗಳ ಕಾಲ ನವೇನವನ್ನ ಆಚರಿಸುವುದರ ಮುಖಾಂತರ ಈ ಹಬ್ಬಕ್ಕೆ ಒಂದು ಹೊಸ ರೂಪವನ್ನ ಕೊಡುತ್ತಾರೆ ಎಂಬುದನ್ನ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಯೋಹಾನನ ಶುಭ ಸಂದೇಶ ಅಧ್ಯಾಯ 2 ವಾಕ್ಯ 5ರಲ್ಲಿ ಮಾತೆ ಮರಿಯಳು ಯೇಸುವಿನ ಶಿಷ್ಯರಿಗೆ ನುಡಿಯುತ್ತಾರೆ, ಅವರು ಹೇಳಿದಂತೆ ನೀವು ಮಾಡಿ. ಮಾತೆ ಮರಿಯಮ್ಮನವರ ಈ ಜಯಂತಿಯ ಹಬ್ಬ ಇದೇ ಒಂದು ಸಂದೇಶವನ್ನ ನಮಗೆ ನೀಡುತ್ತದೆ. ಅವರು ಹೇಳಿದಂತೆ ನೀವು ಮಾಡಿ. ತಮಗೆಲ್ಲರಿಗೂ ಈ ಹಬ್ಬದ ಶುಭಾಶಯಗಳು.